ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲಿನ ಕಾಡಲ್ಲಿ ಸುಮಾರು 20 ವರ್ಷಗಳ ಹಿಂದೆ ನೂರಾರು ಅಸಹಜವಾಗಿ ಸಾವನ್ನಪ್ಪಿದ ಶವಗಳನ್ನು ಹೂತು ಹಾಕಿರುವುದಾಗಿ ಅನಾಮಿಕ ವ್ಯಕ್ತಿಯೋರ್ವ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಹೇಳಿಕೆ ದಾಖಲಿಸಿದ. ಇದಾದ ಬಳಿಕ ರಾಜ್ಯದಾದ್ಯಂತ ತನಿಖೆ ಆಗ್ರಹಿಸಿದ್ರು. ತನಿಖೆಗೆ ಆಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾದ ಬಳಿಕ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ತಂಡ ರಚಿಸಿ ಆದೇಶಿಸಿತ್ತು. ಇದೀಗ ತನಿಖೆ ಆರಂಭಿಸಿರುವ ಎಸ್ಐಟಿ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿಯ ಜೊತೆ ಸ್ಥಳ ಮಹಜರು ನಡೆಸಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ನದಿಯ ದಡದ ಸುತ್ತಮುತ್ತ ಸುಮಾರು 2 ಗಂಟೆಗೂ ಅಧಿಕ ಕಾಲ ಸ್ಥಳ ಮಹಜರು ನಡೆಸಿದ ಎಸ್ಐಟಿ ತಂಡ ಅನಾಮಿಕ ದೂರು ವ್ಯಕ್ತಿ ತೋರಿಸಿದ ಜಾಗವನ್ನ ಗುರುತಿಸಿದೆ. ಸದ್ಯ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಸುಮಾರು 8 ಸ್ಥಳಗಳನ್ನು ಎಸ್ಐಟಿಗೆ ತೋರಿಸಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಬರೋಬ್ಬರಿ 170 ಹೆಕ್ಟೇರ್ ಪ್ರದೇಶವಿರುವ ಧರ್ಮಸ್ಥಳ ಅರಣ್ಯ ಭೂಮಿಯಲ್ಲಿ 8 ಸ್ಥಳವನ್ನು ಗುರುತಿಸಲಾಗಿದೆ. ಮಾತ್ರವಲ್ಲ, ಗುರುತಿಸಿದ ಸ್ಥಳಗಳ ರಕ್ಷಣೆಯ ಬಗ್ಗೆ ಕೂಡ ಎಸ್ಐಟಿ ತಂಡ ಗಮನ ಹರಿಸಲಿದೆ. ನೇತ್ರಾವತಿ ನದಿ ತಟದ ಕಾಡಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ. ಅನಾಮಿಕ ದೂರುದಾರ ವ್ಯಕ್ತಿಯ ತೋರಿಸಿದ ಕಾಡಿನ 8 ಸ್ಥಳವನ್ನ ಎಸ್ಐಟಿ ನೋಟ್ ಮಾಡಿಕೊಂಡಿದೆ. ಸದ್ಯ ಮಧ್ಯಾಹ್ನದವರೆಗೂ ಸ್ಥಳ ಮಹಜರು ಮುಕ್ತಾಯಗೊಂಡಿದ್ದು, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅನಾಮಿಕ ವ್ಯಕ್ತಿಗೆ ಊಟ ಕೊಡಲಾಗಿದೆ. ಊಟದ ಬಳಿಕ ಇನ್ನಷ್ಟು ಕಡೆಯಲ್ಲಿ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ.